ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡುತ್ತಿರೋ ಜಾಗ ಬೆಳಗಾವಿ ಜಿಲ್ಲಾ ರಾಯಬಾಗ್ ತಾಲೂಕು ಚಿಂಚಲಿ ಗ್ರಾಮದ ಮಾಯಂಕ ದೇವಿ ದೇವಸ್ಥಾನ. ಇದು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಇದನ್ನು ಮತ್ತೆ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಫೆಬ್ರವರಿ 28ಕ್ಕೆ ಜಾತ್ರೆ ಇತ್ತು, ಆವಾಗಲೇ ಮಾಡಬೇಕಾಯಿತು. ಸ್ವಲ್ಪ ರಶ್ ಇತ್ತು, ಅದಕ್ಕೆ ಈಗ ಹೋಗ್ತಾ ಇದ್ದೀನಿ. ಆ ವಿಡಿಯೋದಲ್ಲಿ ಸ್ವಲ್ಪ ನಾನು ಹೇಳಿದಾಗಿದೆ ಏನೇನು ಈ ವಿಡಿಯೋದಲ್ಲಿ ಪೂರ್ತಿ ಎಲ್ಲ ಹೇಳ್ತಾ ಇದ್ದೀನಿ. ಬನ್ನಿ ಹೋಗೋಣ ಚಿಂಚಲಿ ಮಾಯಂಕ ದೇವಿ ದೇವಸ್ಥಾನ, ಆಶೀರ್ವಾದ ಪಡೆದುಕೊಂಡು ಬರೋಣ ಬನ್ನಿ. ಇದು ಚಿಂಚಲಿ ಗ್ರಾಮದಲ್ಲಿ ಇದೆ. ಇದನ್ನು ಹಾಲಾಳ್ ಅಂತ ಕರೀತಾರೆ. ಇದನ್ನು ಯಾಕೆ ಹಾಲಾಳ್ ಅಂತ ಕರೀತಾರೆ ಅಂದರೆ, ಕುರುಬರು ಕುರಿ ಮೇಯಿಸ್ಬೇಕಾದ್ರೆ ಮಾಯಕ್ಕ ದೇವಿಯವ್ರ ಹತ್ರ ಹಾಲು ಕೇಳ್ತಾಳೆ. ಅದಕ್ಕೆ ಕುರುಬರು ಕೊಡೋದಕ್ಕೆ ನಿರಾಕರಿಸ್ತಾರೆ. ಆಗ ಮಾಯಕ್ಕ ದೇವಿಯು ಕೋಪ ಬಂದು ಇದನ್ನು ಹಾಲಾಳಾಗಲಿ ಅಂತ ಶಾಪ ಆಗ್ತಾಳೆ. ಅಲ್ಲಿಂದ ಇಲ್ಲಿವರೆಗೂ ಇದನ್ನು ಹಾಲಾಳ್ ಅಂತ ಕರೀತಾರೆ. ಈಗ ನಾವು ಮಾಯಕ್ಕ ದೇವಿ ದೇವಸ್ಥಾನ ಹೇಗಿದೆ ಅಂತ ನೋಡೋಣ ಬನ್ನಿ. ಇದೇ ನೋಡಿ ಮಾಯಕ್ಕ ದೇವಿ ದೇವಸ್ಥಾನ. ಈಗೇನು ನೀವು ನೋಡ್ತಾ ಇದ್ರಲ್ಲ, ಇದು 50 ಫೂಟ್ ಎತ್ತರವಿದೆ. ಇದು ಬರೀ ಕಲ್ಲಿನಿಂದಲೇ ನಿರ್ಮಾಣವಾಗಿದೆ. ಎಷ್ಟು ಅದ್ಭುತವಾಗಿದೆ ನೋಡಿ ಮಾಯಕ್ಕ ದೇವಿ ದೇವಸ್ಥಾನ. ಮಾಯಕ್ಕ ದೇವಸ್ಥಾನದ ಒಳಗಡೆ ಹೋಗಲು 2 ಬಾಗಿಲಿವೆ. ಆ ಕಡೆ ಒಂದಿದೆ, ಈ ಕಡೆ ಒಂದಿದೆ. ನಾನು ಈ ಕಡೆ ಹೋಗ್ತಾ ಇದ್ದೀನಿ. ಈಗ ಒಳಗಡೆ ಹೋಗೋಣ ಬನ್ನಿ. ಮಾಯಕ್ಕ ದೇವಿಯ ಆಶೀರ್ವಾದ ತಗೊಂಡ್ಬರಕ್ಕೆ ಈ ಕಡೆ ಹೋಗ್ಬೇಕು. ಮಾಯಕ್ಕ ದೇವಿಯ ಆಶೀರ್ವಾದ ತಗೊಂಡ್ಬರಕ್ಕೆ ಈ ಕಡೆ 1880ರಲ್ಲಿ ಮಾಂಗ್ದೇಶನ್ನು, ಇದು ಮಹಾರಾಷ್ಟ್ರ ಕೊಂಕಣ ಏರಿಯಾದಲ್ಲಿ ಬರುತ್ತದೆ. ನಿಖಿಲಾ ಮತ್ತು ಕಟಲಿ ಎಂಬ ರಾಕ್ಷಸರನ್ನು ಸಂಹಾರ ಮಾಡಲು ಮಾಯಕ್ಕ ದೇವಿಯು ಚಿಂಚಲಿ ಗ್ರಾಮಕ್ಕೆ ಆಗಮಿಸುತ್ತಾಳೆ ಎಂದು ಹೇಳುತ್ತಾರೆ. ಆವಾಗಿನಿಂದ ಮಾಯಕ್ಕ ದೇವಿಯು ಇಲ್ಲಿಯೇ ನೆಲೆಯೂರಿದ್ದಾಳೆ. ಮಾಯಕ್ಕ ದೇವಿಯ ಮೂರ್ತಿ ನೋಡಲು ತುಂಬ ಆಕರ್ಷಕವಾಗಿದೆ. ಮಾಯಕ್ಕ ದೇವಿಯ ವಾರ ರವಿವಾರ ಇರುತ್ತದೆ ಹಾಗೂ ಫೆಬ್ರವರಿ ತಿಂಗಳಲ್ಲಿ ಮಾಯಕ್ಕ ದೇವಿಯ ಜಾತ್ರೆ ಆಗುತ್ತದೆ. ಇಲ್ಲಿ ದೊಡ್ಡ ಗಾತ್ರದ ಜನ ಬಂದು ಮಾಯಕ್ಕ ದೇವಿಯ ಆಶೀರ್ವಾದ ಪಡೆದುಕೊಂಡು ಹೋಗುತ್ತಾರೆ. ಇವು ಮಾಯಕ್ಕ ದೇವಿಯ ಫಲಕಗಳು. ರವಿವಾರ ಮಾಡ್ತಾರೆ ಅಂತ ಜಾತ್ರೆ ಮೇಲೆ ನಿಂತು ನೋಡಿದಾಗ ಈ ಥರ ವ್ಯೂ ಕಾಣುತ್ತೆ. ಮೇಲೆ ನಿಂತು ನೋಡಿದಾಗ ಯಾವ ಥರ ಕಾಣುತ್ತೆ ಅಂತ ನೋಡೋಣ ಬನ್ನಿ. ಮೇಲೆ ನಿಂತು ನೋಡಿದಾಗ ಮಾಯಕ್ಕ ದೇವಿಯ ದೇವಸ್ಥಾನ ಈ ಥರ ಒಳಗಡೆ ಈ ಥರ ವ್ಯೂ ಕಾಣುತ್ತೆ. ಈಗ ಅಲ್ಲಿ ಹೋಗೋಣ ಬನ್ನಿ.
ಈಗ ಮಾಯಕಾದೇವಿ ಆಶೀರ್ವಾದ ತಗೊಂಡು ಬರೋಣ ಬನ್ನಿ. ಮಾಯಕ್ಕ ದೇವಿಯ ಮೂರ್ತಿಯು 3 ಫುಟ್ ಎತ್ತರವಿದೆ. ಇಲ್ಲಿ ಮೊಬೈಲ್ ಅಲವಿಲ್ಲ, ನಿಮಗೋಸ್ಕರ ಮೊಬೈಲ್ನ ಕಿಸೆಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಮಾಯಕ್ಕ ದೇವಿಯ ಮೂರ್ತಿಯು ಹೀಗಿದೆ. ಈಗ ನಾವು ಮೇಲೆ ಹೋಗೋಣ ಬನ್ನಿ. ಮೇಲೆ ಏನಿದೆ ಅಂತ ತೋರಿಸ್ತೇನೆ ನಿಮಗೆ. ಮಾಯಕ್ಕ ದೇವಿಯ ಶಿಖರ ಹೀಗಿದೆ. ಇಲ್ಲಿ ಸಣ್ಣದ ದೇವಸ್ಥಾನ ಇದೆ. ಸೈಡಲ್ಲಿ ನಿಂತು ನೋಡಿದಾಗ ಈ ಥರ ವ್ಯೂ ಕಾಣುತ್ತೆ. ನೀವು ಏನಾದರೂ ಮಾಯಕ್ಕ ದೇವಸ್ಥಾನಕ್ಕೆ ಬರಬೇಕು ಅಂದ್ಕೊಂಡಿದ್ದರೆ ಇಲ್ಲಿ ಬಸ್ಸಿನ ವ್ಯವಸ್ಥೆ ಕೂಡ ಇದೆ. ರೈಲ್ವೆ ವ್ಯವಸ್ಥೆ ಕೂಡ ಇದೆ. ಈಗ ನಾವು ನಿಖಿಲ ಮತ್ತು ಕಟಲಿ ಮಾಯಕ್ಕ ದೇವಿ ಸಂಹಾರ ಮಾಡಿದ ರಾಕ್ಷಸರ ಜಾಗಕ್ಕೆ ಹೋಗೋಣ ಬನ್ನಿ. ಇದನ್ನು ಕೆಲ್ಲಕಟ್ಟೆ ಅಂತ ಕರೀತಾರೆ. ಇದು 3 ವರ್ಷಕ್ಕೊಮ್ಮೆ ಜಾತ್ರೆ ಆಗುತ್ತೆ. ಇಲ್ಲಿ ವಿಧ ಅಡಿಗೆ ಮಾಡಿ ಹಾಕ್ತಾರೆ. ಇದೇ ನೋಡಿ ಇಬ್ಬರ ರಾಕ್ಷಸರು ಸಂಹಾರ ಮಾಡಿದ ಜಾಗ. ಮಾಯಕ್ಕ ದೇವಿಯು 2 ರಾಕ್ಷಸರನ್ನು ಸಂಹಾರ ಮಾಡುವಾಗ ಅವರನ್ನು ಕೊನೆ ಆಸೆ ಕೇಳಿದಾಗ ಅವರು 3 ವರ್ಷಕ್ಕೊಮ್ಮೆ ನಮ್ಮ ಜಾತ್ರೆ ಆಗಬೇಕು ಅಂದಾಗ ಅದನ್ನು ಭಕ್ತರು ನೆರವೇರಿಸಿಕೊಂಡು ಬಂದಿದ್ದಾರೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಮುಂದೆ ಇಂಥದ್ದು ಏನಾದರೂ ಸ್ಪೆಷಲ್ ಆಗಿರೋ ತರ್ತೀನಿ. ಟೇಕ್ ಕೇರ್, ಬಾಯ್.